ನಮಸ್ತೆ ಎಲ್ಲರಿಗೂ. ಇದು ನಾನು ಜ್ವರ ಬಂದು ಮಲಗಿ 6 ದಿನ ಮತ್ತೆ ಭಾನುವಾರ ಮಲಗಿದ್ದಕ್ಕೆ ಮತ್ತೆ ನಾನು ಅವತ್ತು ಶನಿವಾರ ಬಂದೆ ಗಾರ್ಡನ್ಗೆ. ಯಾಕೆಂದರೆ ಅವತ್ತು ಸ್ವಲ್ಪ ನನ್ನ ಮಗ ಎಲ್ಲೋ ಆಚೆ ಹೋಗಿದ್ದ, ಆಪಿಗೆ ಊಟ ಹಾಕಬೇಕಾಗಿತ್ತು. ಸರಿ, ಹಂಗೆ ಊಟ ಹಾಕ್ಬಿಟ್ಟು ಸ್ವಲ್ಪ ಗಾರ್ಡನಲ್ಲಿ ಓಡಾಡಿ ಬರೋಣ, ಒಂದು ವಾರ ಆಯ್ತಲ್ವ ಅಂಥೇಳಿ ಬಂದಿದ್ದೆ. ನೋಡಿದ್ರೆ ಎಲ್ಲಿ ನೋಡಿದ್ರು ಗಿಡದಲ್ಲಿ ಹಣ್ಣೆಲೆ ಇದ್ವು, ಆಮೇಲೆ ತುಂಬ ಅಲ್ಲಿ ಇಲ್ಲಿ ಕಸ ಇತ್ತು. ಕಸ ಗುಡಿಸಿದ್ರು, ಆದರೂ ನಮ್ಮ ಥರ ಗುಡಿಸಿರಲ್ಲ ಅಲ್ವಾ, ಅಲ್ಲಲ್ಲಿ ಇದು ಓಡಾಡೋ ದಾರಿಲೆಲ್ಲ ಗುಡಿಸಿದ್ರು. ಇದು ಪಾಟ್ ಕೆಳಗಡೆ ಇರೋ ಮಣ್ಣೆಲ್ಲ ಸ್ವಲ್ಪ ಹಂಗಂಗೆ ಇತ್ತು. ಏನು ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಮಾಡ್ದಂಗೆ ಬೇರೆಯವರು ಮಾಡಿರಲ್ಲ, ಅಷ್ಟು ಮಾಡ್ತಾರಲ್ಲ ಅದೇ ಗ್ರೇಟು. ಪಾಪ ನಾನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಕ್ಲೀನ್ ಮಾಡೋರು. ಆಮೇಲೆ ಈ ಎಲೆ ಎಲ್ಲ ಅವ್ರಿಗೆ ಟೈಮ್ ಆಗೋಲ್ಲ ಆಮೇಲೆ ತೆಗಿಯೋಕ್ಕೆ. ನನ್ನ ಮಗನಿಗೆ ಅಭ್ಯಾಸ ಇರಲಿಲ್ಲ, ನಾನು ಹೇಳೋಕ್ಕೂ ಹೋಗಿರಲಿಲ್ಲ. ಯಾಕೆಂದರೆ ಅವನಿಗೆ ನನ್ನ ಕೆಲಸ ಮನೆ ಕೆಲಸನೇ ಸರಿ ಹೋಗಿತ್ತು, ಅದರಿಂದ ಏನೂ ಹೇಳೋಕ್ಕೆ ಹೋಗಿಲ್ಲ ನಾನು ಅವನಿಗೆ. ಪಾಪ ಅವನು ಯಾವತ್ತೂ ಏನೂ ಮಾಡ್ದವನಲ್ಲ. ನನ್ನ ಒಂದು ವಾರ ಪೂರ್ತಿ ಎಲ್ಲೂ ಕದಲ್ದಂಗೆ ನೋಡ್ಕೊಂಡು ಹುಷಾರು ಮಾಡ್ದ. ಇಲ್ಲಿ ನಾನು ಅವರೆಕಾಯಿ ಇಟ್ಟಿದ್ನಲ್ವ, ಗಿಡದವ್ರೆ ಅಂತ ಇಟ್ಟಿದ್ದೆ, ಅವು ಬಳ್ಳಿ ಥರ ಬರ್ತಾಯಿದ್ವು. ನೋಡಿದರೆ ಇವಕ್ಕೆ ಏನಾದ್ರು ಮಾಡಬೇಕಲ್ಲ ಅನ್ನಿಸ್ತು. ನಾನು ಇಟ್ಟಾಗ ಇವು ಬಳ್ಳಿ ಎಲ್ಲ ಅಂದ್ಕೊಂಡೇ ಇಟ್ಟಿದ್ದು, ಆದರೆ ಇವಾಗ ನೋಡಿದ್ರೆ ಬಳ್ಳಿ ಥರ ಬರ್ತಾಯಿದ್ವು. ಅವತ್ತು ಬಂದ್ಬಿಟ್ಟು ನಾನೇನು ಮಾಡಿಲ್ಲ, ಆಪಿಗೆ ಊಟ ಹಾಕ್ಬಿಟ್ಟು ಒಂಚೂರು ಆ ಬಳ್ಳಿ ಥರ ಇರೋಕ್ಕೆ ಅಲ್ಲಲ್ಲಿ ಕೋಲು ಕಟ್ಬಿಟ್ಟು, ಹೆಂಗೋ ತೆಂಗಿನ ನಾರಿಂದು ದಾರ ಸುತ್ತಿಟ್ಟಿದ್ವಲ್ವ ನಾವು, ಅದನ್ನು ಕಟ್ಬಿಟ್ಟು ಹೋದೆ ಸುಮಾರಾಗಿ, ಪೂರ್ತಿ ಅಂತಲ್ಲ, ಎಲ್ಲೆಲ್ಲಿ ಬಳ್ಳಿ ಥರ ಬಂದಿದೆಯೋ ಅಲ್ಲಿ ಮಾತ್ರ ಕಟ್ಬಿಟ್ಟು. ಆಮೇಲೆ ಗಾರ್ಡನಲ್ಲಿ ಒಂದು ಸ್ವಲ್ಪ ಹೊತ್ತು ಓಡಾಡಿ, ಬಿಸಿಲು ಬೇರೆ ಇತ್ತು, ಬಿಸಿಲಲ್ಲಿ ಒಂಚೂರು ಇದಾಗಲಿ ಅಂತೇಳಿ ಬಂದಿದ್ದು ನಾನು. ಬಿಸಿಲಲ್ಲಿ ನೋಡಿದೆ, ಇನ್ನೆಲ್ಲ ಗಿಡಗಳು ಚೆನ್ನಾಗೇ ಇದ್ವು. ಅವನೇ ನೀರು ಹಾಕ್ತಾಯಿದ್ದ. ಒಂದೊಂದು ದಿನ ಮಳೆ ಬಂದಾಗ ಮಳೆ ಬರೋ ನೀರು ಸಾಕಾಗ್ತಾಯಿತ್ತು, ಇದೇ ಥರ ಆಗ್ತಾಯಿತ್ತು. ನೋಡ್ಬಿಟ್ಟು ಖುಷಿಯಾಯ್ತು. ಗಿಡಗಳೇನೇ ಯಾವುವು ಇದಾಗಿರಲಿಲ್ಲ. ನಾನು ಆನ್ಲೈನಿಂದ ತರಿಸಿರೋ ಗಿಡ ಮಾತ್ರ ಅದು ಯಾವುದೋ ಹೂವಿಂದು, ಅದು ಒಣಗ್ದಂಗೆ ಆಗಿತ್ತು. ಇನ್ನೇನು ಮಾಡೋಕ್ಕಾಗಿಲ್ಲ. ನಾನು ಅದು ರೀಪಾಟ್ ಮಾಡೋವಾಗಲೇ ಅಂದ್ಕೊಂಡಿದ್ದೆ, ಯಾಕೋ ಎಲೆ ಎಲ್ಲ ಬಾಡಿದ್ದಾವೆ ಅಂತ, ದಕ್ಕಲಿಲ್ಲ ಅದು. ಆಮೇಲೆ ಇದು ನೋಡಿ, ನಾನು ಮಲಗೋವಾಗ ಮೊಗ್ಗಿತ್ತು, ಅದಾದಮೇಲೆ ಅರಳಿಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಮೊಗ್ಗು ಸ್ಟಾರ್ಟ್ ಆಗಿದೆ. ನಾನು ಬಂದೇ ಇರಲಿಲ್ಲ ನೋಡಿ, ಪೂರ್ತಿ ಅರಳಿಬಿಟ್ಟಿದೆ, ಎಲ್ಲೋ ಚೆನ್ನಾಗಿದೆ. ಅದನ್ನು ಇನ್ನೂ ರೀಪಾಟ್ ಮಾಡಿಲ್ಲ, ಕವರಲ್ಲೇ ಇದೆ, ನರ್ಸರಿ ಕವರಲ್ಲೇ ಇದೆ. ಇಲ್ಲಿ ಗುಲಾಬಿ ಹೂವು ಎಲ್ಲ ತುಂಬ ಅರಳಿಬಿಟ್ಟಿದ್ದಾವೆ. ಕಿತ್ತಿಲ್ಲ ಅಲ್ವಾ, ಪೂಜೆನೂ ಮಾಡಿಲ್ಲ, ಕಿತ್ತಿಲ್ಲ, ಎಲ್ಲ ಗಿಡದಲ್ಲೇ ಉದುರಿ ಗಿಡದಲ್ಲೇ ಇದಾಗ್ತಾ ಇದ್ದಾವೆ. ಇದು ಅಷ್ಟೇ, ಪೂರ್ತಿ ಗೊಂಚಲು ಥರ ತುಂಬ ಚೆನ್ನಾಗಿತ್ತು. ಒಂದು ವಾರ ಆಯಿತು, ಇವಾಗ ಸ್ವಲ್ಪ ಬಾಡ್ತಾ ಇದೆ. ಇನ್ನು ಅದನ್ನು ಕಟ್ ಮಾಡಿ ತೆಗಿಬೇಕು, ಇಲ್ಲ ಅಂದರೆ ಬೇರೆ ಕಡೆ ಮತ್ತೆ ಹೂವು ಬರೋಲ್ಲ. ಆಮೇಲೆ ಇಲ್ಲಿ ಶಂಖಪುಷ್ಪ ಗಿಡಗಳೆಲ್ಲ ತುಂಬ ಚೆನ್ನಾಗೇನೋ ಇದ್ವು. ಒಂದೊಂದು ಚೂರು ಅಲ್ಲೊಂದು ಇಲ್ಲೊಂದು ಹುಳ ಬಂದಿದ್ದು ಎಲೆಗಳಿದ್ವು. ದಾಸವಾಳದಲ್ಲಿ ಮಾತ್ರ ತುಂಬ ಎಲೆ ಹಣ್ಣಾಗಿ ಅದರಲ್ಲಿ ಇದ್ವು. ಅವನ್ನೆಲ್ಲ ತೆಗಿಬೇಕು. ಸುಮಾರು ಒಂದು ವಾರದಿಂದ ಉದುರಿ ಇರೋದೆಲ್ಲ ಅವ್ರು ಕಸ ಗುಡಿಸಿದ್ದಾರೆ. ಅವ್ರಿಗೆ ಎಲೆಗೆ ಒಂದಿನ ಗಿಡದಾಗಿರುತ್ತೆ, 2ನೇ ದಿನ 3ನೇ ದಿನ ಅವಷ್ಟಕ್ಕವೇ ಕೆಳಗೆ ತಾನೇ ಬೀಳುತ್ತಲ್ವ. ಇನ್ನು ಮಳೆ ಬರೋದ್ರಿಂದ ಅವ್ರು ಗುಡಿಸಿ ಎತ್ತಿರ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಗಿಡದಲ್ಲಿ 2 ದಿನದಿಂದ ಇರೋದು ಹಂಗೆ ಇತ್ತು. ಅವನ್ನೊಂದು ತೆಗೆದು ಒಂಚೂರು ದಾರ ಕಟ್ಟಿ ಬಂದೆ. ಅವತ್ತು 2 ವಿಡಿಯೋ ಆಯಿತು ನಾನು ಮಾಡೋದು. ಇನ್ನೊಂದು ಗಾರ್ಡನ್ ಅಪ್ಡೇಟು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಇದೇ ಥರದ್ದು. ಅವತ್ತು ಒಂದೇ ದಿನ ಮಾಡಿದ್ದು. ಎಲ್ಲ ಪೂರ್ತಿ ಹಾಕ್ಬಿಟ್ರೆ ದೊಡ್ಡದಾಗುತ್ತೆ ವಿಡಿಯೋ ಅಂತ 2 ಭಾಗ ಮಾಡಿ ಹಾಕಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಹೂವು ಕೀಳ್ದೇನೆ ಅಲ್ಲಲ್ಲೇ ಗಿಡದಲ್ಲಿ ಬಾಡೋಗಿದ್ದಾವೆ, ಒಂದೊಂದು ಕೆಳಗಡೆ ಉದುರುಬಿಟ್ಟಿದ್ದಾವೆ, ಹಳೆಯದಲ್ಲ. ಇನ್ನು ನೆನ್ನೆ ಮೊನ್ನೆ ಅರಳಿರೋವೆಲ್ಲ ಸ್ವಲ್ಪ ಅಲ್ಲೇ ಗಿಡದಲ್ಲಿ ಬಾಡ್ಬಿಟ್ಟು ಇದ್ದಾವೆ. ಒಂದೊಂದು ಪಾಲಿನೇಷನ್ ಆಗಿ ಇದು ಬೀಜದ ಥರ ಆಗಿದ್ವು, ಆದರೆ ಬೀಜ ಆಗೋಲ್ಲ. ಕರೆಕ್ಟಾಗಿ ಪಾಲಿನೇಷನ್ ಆದ್ರೇ ಬೀಜ ಆಗೋದು. ಆಮೇಲೆ ಮೊನ್ನೆ ಯಾರೋ ನಾನು ಶಾರ್ಟ್ ವಿಡಿಯೋದಲ್ಲಿ ದಾಸವಾಳದ ಬೀಜ ಮಾಡೋದು ಹಾಕಿದರೆ ಅಲ್ಲಿ ಅದನ್ನು ಪೂರ್ತಿ ಹಾಕಿದ್ರು. ನಾನು ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ವಿಡಿಯೋದಲ್ಲೇ ಲಿಂಕು ಕೊಟ್ಟಿದ್ದೀನಿ ನಾನು, ದಾಸವಾಳದ ಬೀಜ ರೆಡಿಯಾಗಿದೆ ಅಂತ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋ ನೋಡ್ಬೋದು. ಮತ್ತು ನಾನು ತುಂಬ 2-3 ವರ್ಷದ ಕೆಳಗಡೆ ಮಾಡಿರೋದು ಅದು. ಆಮೇಲೆ ಇಲ್ಲಿ ಬೆಂಡೆಕಾಯಿ ನೋಡಿ, ಅದು ಬಲ್ತೋಗ್ಬಿಟ್ಟಿತ್ತು. ಇನ್ನೂ 2 ಇತ್ತು, ಅದನ್ನು ಬಲ್ತಿದ್ದು ಕಿತ್ತದೆ ಅಂತ ಹೇಳಿದ್ನಲ್ಲ. ಇವಾಗ ಇನ್ನೂ ಒಂದು ಇದಾಗಿದೆ, ಇನ್ನೂ 2 ಚಿಕ್ಕವಿದ್ದಾವೆ. ನೋಡ್ತೀನಿ, ಆದರೆ ಅವು 2 ಚಿಕ್ಕ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ರೆಡ್ ಬೆಂಡೆ ಮಾತ್ರ ಭಾಳ ದೊಡ್ಡದೇನೂ ಆಗೋಲ್ಲ, ದಪ್ಪ ಇರುತ್ತೆ, ಸ್ವಲ್ಪ ಉದ್ದ ಕಮ್ಮಿ ಇರುತ್ತೆ, ಬೇಗನೆ ಬಲ್ತ್ಬಿಡುತ್ತೆ. ಅದು ನೋಡ್ಕೊಂಡು ತೆಗೆದುಬಿಡ್ಬೇಕು ನಾವು, ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಆಮೇಲೆ ಮೂಲಂಗಿನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇಲ್ಲಿ ಗೊಬ್ಬರಕ್ಕೆ ಅಂತ ಹಾಕಿರೋದು ನೋಡಿ, ಮಳೆ ನೀರು ಬಿದ್ದು ಅದು ಬಿದ್ದು
ಅದು ಚೆನ್ನಾಗಿ ಮಣ್ಣು ಕೆಳಗಡೆ ಹೋಗ್ಬಿಟ್ಟಿದೆ. ಇದರಲ್ಲಿ ಹಾಕಿರೋದು ಗಿಡ ಇನ್ನೂ ಇವಾಗ ಬರ್ತಾಯಿದೆ, ಒಂದು ವಾರನೇ ಆಗಿರೋದಲ್ವ ಅವು ಇಟ್ಟು. ಆಮೇಲೆ ಇಲ್ಲೇ ಹಾಕಿರೋದು ನಾನು ಸಪೋಟ ಗಿಡದಲ್ಲಿ ಹಾಕಿರೋವೆಲ್ಲ ಬಳ್ಳಿಗಳು ಬಂದ್ಬಿಟ್ಟಿದ್ದಾವೆ. ಅವಕ್ಕೊಂಚೂರು ದಾರ ಕಟ್ಟಿ ಎಲ್ಲ ರೆಡಿ ಮಾಡಬೇಕು. ಅವತ್ತು ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಕೊಂಡೆ ನಾನು ಆ ಕೆಲಸ ಮಾಡಿದೆ. ಜಾಸ್ತಿ ಏನು ಸುಸ್ತು ಮಾಡ್ಕೊಳಕ್ಕೆ ಹೋಗಿಲ್ಲ. ಗುಡ್ಸೋದಾಗಲಿ ಇನ್ನೊಂದಾಗಲಿ ಏನಿಲ್ಲ, ಎಲೆಗಳು ತೆಗೆದೆ. ಆಮೇಲೆ ಎಲ್ಲೆಲ್ಲಿ ದಾರ ಕಟ್ಟಬೇಕೋ ಅಲ್ಲಲ್ಲಿ ಕಟ್ಬಿಟ್ಟು ಬಂದಿದ್ದಾಯಿತು. ಆವತ್ತೂ ಮಲ್ಬರಿ ತುಂಬ ಆಗಿದ್ವು. ಮೊನ್ನೆ ಒಂದು ಸರಿ ಕಿತ್ತಿದ್ದೆಲ್ಲ ಅವು ಕೈ ತುಂಬಾ ಬಂದಿದ್ವು. ಭಾನುವಾರದ ದಿನ ಲಿಕ್ವಿಡ್ ಕೊಡೋದೇನೆ ಕಿತ್ತಿದ್ದು. ಅದಾದಮೇಲೆ ಮತ್ತೆ ಇವತ್ತು ಬಂದು ನಾನು ಹೇಳಿದ್ದೆ ಅವತ್ತು, ಹಣ್ಣಾದ್ಮೇಲೆ ಕಿತ್ಕೊಂಡು ತಿಂದ್ಬಿಡ್ರಿ ಅಂತ. ತಿಂದಿದ್ದಾರೆ ಅನಿಸುತ್ತೆ. ಆದರೂ ನಾನು ಬಂದಿದ್ದ ದಿನ ತುಂಬ ಇದ್ವು ಇನ್ನು. ಈ ಸರಿನೇ ಇಷ್ಟೊಂದು ಹಣ್ಣು ಮಲ್ಬರಿ ಬಿಟ್ಟಿರೋದು ನೋಡಿ ಖುಷಿಯಾಯಿತು. ಅದು ಬೇರೆ ನನಗೆ ಬಾಯಿ ಬೇರೆ ಕೆಟ್ಟಿತ್ತಲ್ವ, ಹಣ್ಣು ನಾನೇ ಒಬ್ಬಳೇ ತಿಂದೆ. ಅಲ್ಲಿ ಕುತ್ಕೊಂಡು ಕಿತ್ಬಿಟ್ಟು ಒಂಥರ ಸಿಹಿ ಹುಳಿ ಹುಳಿ ಇರುತ್ತಲ್ಲ, ಚೆನ್ನಾಗಿದ್ವು ಅವು. ಆಮೇಲೆ ತುಂಬ ಹಣ್ಣಾಗ್ಬಿಟ್ಟಿದ್ವು. ಕೀಳೋವಾಗಲೇ ಒಂಥರ ಅದರ ರಸ ಎಲ್ಲ ಕೈಗೆ ಅಂಟ್ಕೊಂಡು ಕೆಂಪು ಕೆಂಪು ಆಗಿತ್ತು. ತೋರಿಸ್ತೀನಿ ನಿಮಗೆ. ಈ ಥರ ನಂದು ಯಾಕೆ ಅಷ್ಟು ದಿನ ನಾನು ವಿಡಿಯೋಗಳು ಹಾಕಲಿಲ್ಲ ಅನ್ನೋದಕ್ಕೆ ತುಂಬ ಜನ ಕೇಳ್ತಾಯಿದ್ರಲ್ಲ, ಅದನ್ನು ನಾನು ಎಲ್ಲ ವಿಡಿಯೋಗಳಿಗೂ ವಿವರಿಸಿದ್ದೀನಿ. ಯಾಕೆಂದರೆ ಗಾರ್ಡನ್ ವಿಡಿಯೋದಲ್ಲಿ ಕೆಲಸ ಮಾಡ್ತಾಯಿಲ್ಲ ನಾನಿವಾಗ. ಆದ್ದರಿಂದ ನಾನು ಗಾರ್ಡನ್ ಅಪ್ಡೇಟ್ ಕೊಟ್ಕೊಂಡು ನಾನು ಏನೇನು 10 ದಿನ ನಾನು ಇದು ಮಾಡಿದೆ, ಜ್ವರ ಬಂದು ಯಾವ ಥರ ಆಯಿತು ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರು, ಫೋನ್ ನಂಬರ್ ಇದ್ದವರು ವಿಚಾರಿಸ್ತಾಯಿದ್ರು. ಇನ್ನೊಬ್ಬರು ವ್ಯೂಸ್ ಆದರೆ ಮನೆಗೆ ಬಂದಿದ್ದಾರೆ, ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಅಮ್ಮ ನಾನು ಬರೋದು ಬೇಡಮ್ಮ, ನಂಗೆ ಸುಸ್ತು, ಅಂದರೆ ಈ ಟೈಮಲ್ಲೇ ನಿಮ್ಮನ್ನು ಮಾತಾಡಿಸ್ಬೇಕಲ್ವ ಅಂತ ಬಂದರು. ಅವ್ರ ಹೆಸರು ಅವರು ಎಲ್ಲ ಆ ವಿಡಿಯೋಗಳ ಮುಂದೆ ಬರೋ ವಿಡಿಯೋಗೆ ಹಾಕ್ತೀನಿ ನೋಡಿ. ಎಷ್ಟೊಂದು ಸಿಕ್ಕಿದೆ. ಆಮೇಲೆ ರಸ ಎಲ್ಲ ಇರೋದು ಕೈಯೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಆಮೇಲೆ ಇಲ್ಲಿ ಗಲಾಟೆ ಹೂವಿನ ಗಿಡ ಬಾಗ್ಬಿಟ್ಟಿದೆ. ಗಾಳಿಗೆ ಉದ್ದ ಜಾಸ್ತಿ ಆಗಿದೆ, ಅದು ಬಾಗ್ಬಿಟ್ಟಿದೆ. ಅದಕ್ಕೊಂಚೂರು ದಾರ ಕಟ್ಟಬೇಕು ಕೋಲಿಟ್ಟು. ಅವತ್ತೇನು ಮಾಡೋಕ್ಕೆ ಹೋಗಲಿಲ್ಲ ನಾನು, ಬರೀ ದಾರ ಕಟ್ಟಿ. ಅದು ಪೇಸೆನ್ಸು ಇರಲಿಲ್ಲ. ಅದಕ್ಕೆ ಕೋಲ್ ಕಟ್ಟಿ ಕೋಲ್ ಹಾಕ್ಬಿಟ್ಟು ದಾರ ಹುಡುಕಿ ಕಟ್ಟೋಷ್ಟು ಪೇಸೆನ್ಸ್ ಇರಲಿಲ್ಲ. ಯಾಕೆಂದರೆ ಇಷ್ಟು ಎಲೆ ತೆಗೆದು ಬಳ್ಳಿಗಳಿಗೆ ಒಂಚೂರು ದಾರ ಕಟ್ಟಿ, ಎಲ್ಲೆಲ್ಲಿ ಬಳ್ಳಿ ಸ್ಟಾರ್ಟ್ ಆಗಿದ್ವೋ ಅಲ್ಲಿ ಮಾತ್ರ ಕಟ್ಟಿದ್ದೀನಿ, ಎಲ್ಲವಕ್ಕೂ ಕಟ್ಟಲಿಲ್ಲ. ಅಷ್ಟೊತ್ತಿಗೆ ಸುಸ್ತಾದಂಗೆ ಆಯಿತು. ಅಷ್ಟೊತ್ತಿಗೆ ಬಂದು ಹಿಂದೆ ಕೂತ್ಕೊಂಡು ನೋಡಿದೆ. ನಾನು 2 ದೊಡ್ಡದಾಗಿದ್ವು ವಿಡಿಯೋಗಳು, ಅದಕ್ಕೆ 2 ಮಾಡಿದ್ದೀನಿ. ಇಷ್ಟು ನನ್ನ ಅಭಿಮಾನ ಇಟ್ಕೊಂಡು ನಾನು ವಿಡಿಯೋಗಳು ಕಾಯ್ತಾ ಇರ್ತೀರಲ್ವ, ಅದರಿಂದ ನಾನು ಹುಷಾರಿಲ್ಲದೆ ಇದ್ದಾಗ್ಲೂ ನನ್ನ ಮಗನಿಗೆ ಹೇಳಿದ್ದು ಅಥವಾ ಬೇರೆಯವ್ರಿಗೆ ಹೇಳಿ ವಿಡಿಯೋ ಮಾಡಿದ್ದು, ಸಣ್ಣ ಸಣ್ಣ ವಿಡಿಯೋ ಎಲ್ಲ. ಆಮೇಲೆ ನಾನು ಮೇಲೂ ಯಾವಾಗ ಆಗುತ್ತೋ ಮೇಲೆ ಹೋದಾಗೆಲ್ಲ ವಿಡಿಯೋ ಮಾಡಿರೋವೆಲ್ಲ ನಾನು ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಹುಷಾರಾದಮೇಲೆ ವಾಯ್ಸ್ ಕೊಡ್ತಾಯಿದ್ದೀನಿ. ಆಮೇಲೆ ಇದೊಂದು ಲಾಲ್ಬಾಗಿಂದ ತಂದಿದ್ದು, ಖುಷಿ ಆಯಿತು. ಅದು ಹೂವು ಫಸ್ಟ್ ಸರಿ ನೋಡಿದ್ದು. ಇದು ನಾನು ಹೂವು ಫಸ್ಟ್ ಸರಿ ಅರಳಿದೆಯೋ ಅಥವಾ ಇನ್ನೊಂದು ಸರಿ ಮೊದಲೇ ಅರಳಿ ಹೋಗಿದೆಯೋ ಗೊತ್ತಿಲ್ಲ, ಅದು ಅರಳಿತ್ತು. ಇನ್ನೂ ಒಂದು ಗಿಡ ಮಾತ್ರ ಅರಳಕ್ಕೆ ಬಿಟ್ಟಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಜಾಗ ಬದಲಾಯಿಸಿದ್ದೆ, ತುಳಸಿ ಗಿಡದಲ್ಲಿ ಮಧ್ಯ. ಅದನ್ನು ನೋಡಿ ತುಂಬ ಖುಷಿ ಆಯಿತು ಅವತ್ತು. ಹೊಸ ಹೂವು, ಆ ಕಲರ್ ಇರಲಿಲ್ಲ ನನ್ನ ಹತ್ರ. ಅವತ್ತು ನಾವು ತರೋವಾಗ ಹೂವು ಬಾಡೋಗಿತ್ತು, ಅಷ್ಟು ಕ್ಲೀನಾಗಿ ಗೊತ್ತಾಗಲಿಲ್ಲ. ಇವತ್ತು ಅದು ಚೆನ್ನಾಗೇ ಗೊತ್ತಾಯಿತು, ಚೆನ್ನಾಗಿದೆ. ಅದರಲ್ಲಿ ನರ್ಸರಿ ಪಾಟಲ್ಲಿ 2 ಗಿಡ ಇದೆ. ಆಮೇಲೆ ದಾಸವಾಳದಲ್ಲಿ ನೀವು ಗಮನಿಸಿ, ಮತ್ತು ಒಂದೊಂದು ಹೂವು ಉದುರ್ಬಿಟ್ಟು ಬೀಜದ ಥರ ಆಗಿದೆ ನೋಡಿ, ಈ ಥರ ಆಗಿದೆ. ಅದೆಷ್ಟುಕದೆ ಬಾಡಿ ಉದುರೋಗಿರುತ್ತಲ್ಲ, ಆವಾಗ ಆ ಥರ ಆಗುತ್ತೆ. ಆದರೆ ಬೀಜ ಆಗಲ್ಲ. ಪಾಲಿನೇಷನ್ ಚೆನ್ನಾಗಿ ಆದರೂ ಮಾತ್ರ ಅದು ಬೀಜ ಆಗೋಕ್ಕಾಗೋದು. ಬೀಜ ಮಾಡೋ ವಿಡಿಯೋ ನಾನು ಲಿಂಕ್ ಕೊಟ್ಟಿದ್ದೀನಿ ಶಾರ್ಟಲ್ಲಿ, ದಯವಿಟ್ಟು ನೋಡಿ. ಯಾಕೆಂದರೆ 2-3 ಕಮೆಂಟ್ ಹಾಕಿದ್ರು ಅದನ್ನು ಮುಂದುವರಿಸಿ ಅದನ್ನೆಲ್ಲ ಅಂತ. ತುಂಬ ವರ್ಷಗಳಿಂದನೇ ಮಾಡಿದ್ದೀನಿ ಅದನ್ನು, ಯಾವ ಥರ ಬೀಜ ಮಾಡಬೇಕು, ಎಷ್ಟು ದಿನಕ್ಕೆ ಬೀಜ ಆಗುತ್ತೆ ಎಲ್ಲ ಡೀಟೇಲಾಗಿ ಮಾಡಿದ್ದೀನಿ. ಸಾಧ್ಯವಾದರೆ ಆ ವಿಡಿಯೋ ಲಿಂಕ್ ಒತ್ತಿದರೆ ನಿಮಗೇನು ಹುಡ್ಕೋಷ್ಟಿರಲ್ಲ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಆ ವಿಡಿಯೋನೇ ನಿಮಗೆ ಆನ್ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ಇದು ಇಲ್ಲಿ ಚಪ್ರದವರೆ ಫಸ್ಟ್ ಹಾಕಿರೋವು. ಅವೊಂಚೂರು ಉದ್ದ ಬಂದಿದ್ದಾವೆ, ಅದಕ್ಕೆ ಅವಕ್ಕೊಂದು ದಾರ ಕಟ್ಟಿದೆ. ಅದರಲ್ಲಿ ಸೋರೆಕಾಯಿ ಗಿಡನೂ 2 ಬಂದಿದ್ದಾವೆ. ಯಾಕೆಂದರೆ ಡ್ರಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಬಳ್ಳಿ ತರಕಾರಿ ಈ ವರ್ಷ ಹಾಕ್ಕೋಬೋದು. ಬರೋ ವರ್ಷ ನಮಗೆ ಸಪೋಟ ಗಿಡನೇ ಬೇರೆ ಬಿಟ್ಕೊಂಡಿರುತ್ತೆ, ಇಷ್ಟು ಚೆನ್ನಾಗಿ ಬರೋಲ್ಲ. ಅದಾದಮೇಲೆ ಇದನ್ನು ದಾರ ಕಟ್ಟಿ ಹೋಗಿದ್ದೆ ನೋಡಿ. ಇವತ್ತೊಂದು ಹಣ್ಣಾಗಿತ್ತು, ಅದನ್ನು ಮೊನ್ನೆ ಒಂದು ಕಿತ್ತಿದೆ. ಈ ಹಣ್ಣಾಗಿತ್ತು, ಇದನ್ನು ಕಿತ್ಬಿಟ್ಟು ತಗೊಂಡೋಗಿ ಇಟ್ಬಿಟ್ಟು ನಾನು ಆಮೇಲೆ ಗಣೇಶನಿಗೂ ಇಟ್ಟಿದ್ದಾಯಿತು. ಇದನ್ನು ಗಣೇಶನ ಹಬ್ಬದಲ್ಲಿ ಅದೇ 30ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ನಲ್ಲ,
ಅವತ್ತು ಅದೊಂದೇ ಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.